ಒಬ್ಬ ರಾಜ ಚೆನ್ನಾಗಿರೋದು ಯಾವಾಗ ಅಂತಂದ್ರೆ, ಒಳ್ಳೆ ರಾಜ ಅಂತ ಅನ್ಕೊಳ್ಳೋದು ಯಾವಾಗ, ಅವನಲ್ಲಿ ಇರೋರಿಗೆ ಎಲ್ಲರಿಗೂ ಸಂಬಳ ಚೆನ್ನಾಗಿ ಬಂದಾಗ ಅಲ್ವಾ. ಬರೀ ನನ್ನ ಜೊತೆಲಿ ಇದ್ದು ಕೆಲಸ ಮಾಡಬೇಡಿ. ಇಲ್ಲಿ ಕೆಲಸ ಕಲಿತು ಒಬ್ಬೊಬ್ಬರು ಒಂದೊಂದು ಆಫೀಸ್ ಮಾಡಿ, ಒಬ್ಬೊಬ್ಬರು ಒಂದೊಂದು ಬಿಸ್ನೆಸ್ ಶುರು ಮಾಡಿ. ನೀವು ನಾನು ಸಪೋರ್ಟ್ ಮಾಡ್ತೀನಿ. ನಾವು ನಡ್ಕೊಳ್ಳುವಂತಹ ಬೇಕಾದಷ್ಟು ಅಕೇಶನ್ಸ್ ಬರುತ್ತೆ. ಕ್ಯಾನ್ ಬಿ ಸಮಾಜವನ್ನು ಚೆನ್ನಾಗಿಡುವ ಅಧಿಕಾರ ಹಾಗೆ ಡ್ಯೂಟಿ ನಮ್ದಿದೆ. ಯಾರೋ ಬಂದ ಸ್ಕ್ರ್ಯಾಚ್ ಮಾಡ್ಕೊಂಡು ಹೋದ, ಚಿಕ್ಕ ಹುಡುಗ. ಈಗ ನಾನು ಅದಕ್ಕೆ ಅವನಿಗೆ ರೆಸ್ಪಾಂಡ್ ಮಾಡಿ ಹೊಡಿಲ್ಲ, ಬೈಲ, ಶಿಕ್ಷೆ ಕೊಡ್ಲಾ, ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ಲಾ, ಅಥವಾ ಅವನಿಗೊಂದು ಬಿಸ್ಕೆಟ್ ಕೊಡಿಸ್ಲಾ? ನಿಮ್ಮ ಈ ಥಾಟ್ ಪ್ರಾಸೆಸ್ ಅಥವಾ ಅಪ್ರೋಚ್ ನಿಮಗೆ ಎಷ್ಟು ಸ್ಟ್ರೆಸ್ ಅಥವಾ ಲೋಡ್ ಮಾಡಿದೆ? ಯಾಕೆಂದರೆ ಎಲ್ಲರೂ ಹೀಗಿರೋದಿಲ್ಲ, ಹಾಗಿಲ್ಲದೆ ಇರೋರ ನಡುವೆ ಹೀಗಿರುವಾಗ ನಿಮಗೆ ಅದು ಎಷ್ಟು ಕಷ್ಟ ಅಥವಾ ಸುಲಭ ಆಗಿದೆ ಅಂತ? ನನ್ನ ಲೈಫ್ ತುಂಬ ಸುಲಭ. ನಂಗೆ ಶತ್ರುಗಳೇ ಇಲ್ಲ. ಈ ಒಂದು ಆಧ್ಯಾತ್ಮದ ಅಪ್ರೋಚ್ ಏನಿದೆ ನೀವು ಹೇಳ್ತಾ ಇರೋದು, ನಾನು ಹೇಳಿದೆ ಅದೊಂದು ಹೊಸ ಡೆಫಿನೇಷನ್ ಅಂತ, ನೀವು ಹೇಳಿದ್ರಿ ದಾರ್ಶನಿಕರು ಇದನ್ನೇ ಹೇಳ್ಕೊಂಡು ಬಂದಿರೋದು. ಅಂದರೆ ಇಲ್ಲಿ ನಾನು ಏನು ಹೇಳಕ್ಕೆ ಹೊರಟಿದ್ದೀನಿ ಅಂದರೆ, ಆ ರಿಯಲ್ ಮೀನಿಂಗ್ ಆಫ್ ಆಧ್ಯಾತ್ಮ ಎಲ್ಲೋ ಕಳೆದು ಹೋಗ್ತಾ ಇದೆ ಅಂತ. ಈ ನ್ಯೂ ಪೇರೆಂಟ್ಸ್ಗೆ ಅಥವಾ ಅಪ್ಕಮಿಂಗ್ ಯೂತ್ಸ್ಗಳಿಗೆ ವಾಟ್ ಡು ಯು ವಾಂಟ್ ಟು ಸೇ? ಅಂದರೆ ಅವರ ಅಪ್ರೋಚ್, ಅವರ ಥಾಟ್ ಪ್ರಾಸೆಸ್ ಹೇಗಿರಬೇಕು ಅಂತ ಹೇಳ್ತಾರೆ? ವಾಟ್ ಡು ದೇ ವಾಂಟ್ ಟು ಡೂ? ಮಕ್ಕಳು ಇರುವಾಗ ಅವ್ರ ಜೊತೆ ನಡ್ಕೊಳ್ಳಿ. ಅಂದರೆ ನೀವೆಲ್ಲ ನನ್ನ ನೋಡಿದ್ದೀರಿ, ಸಣ್ಣ ಸಣ್ಣ ವಿಷಯಗಳಿಗೂ ನಾನು ಕರ್ಕೊಂಡು ಹೋಗ್ತೀನಿ. ಹೌದು, ನೀವೆಲ್ಲ ನೋಡಿದ್ದೀರಿ. ನೀವು ಎಷ್ಟು ಚೇಂಜ್ ಆಗಿದ್ದೀರಿ, ಇನ್ಫ್ಲೂಯೆನ್ಸ್ ಆಗ್ತೀರಿ. ನನ್ನ ಚಿಕ್ಕ ಚಿಕ್ಕ ಮಕ್ಕಳ ಇನ್ಫ್ಲೂಯೆನ್ಸ್ ಆಗುತ್ತೆ. ನಮ್ಮ ಮನೇಲಿ ಒಂದು ಸೆಕ್ಯೂರಿಟಿಯ ಒಂದು ಮಗು ಇದೆ, ಅದು ನಮ್ಮ ಮನೆಗೆ ಬರುತ್ತೆ, ಮುದ್ದಾಗಿದೆ. ಅದನ್ನ ಬೇರೆಯವ್ರ ಮನೆ ಮಗು ಅಂತ ಹೆಂಗ್ ಅನ್ಕೊಳ್ಳಿ? ಅದ್ ಮಗು ಪ್ರೀತಿಸೋದಕ್ಕೆ ಬರೋದು. ನೀವು ಮನೇಲಿ ಇರೋಷ್ಟೊತ್ತು ನಿಮ್ ಜೊತೆ ಇರುತ್ತೆ, ಅದು ನಾನು ನೋಡಿದ್ದೀನಿ. ಅಂದ್ರೆ ಅದು ಆಧ್ಯಾತ್ಮ ಅಲ್ವಾ? ಈ ಮಗು ಬೇರೆ ಅಲ್ಲ, ನಮ್ಮ ಮಗು ಬೇರೆ ಅಲ್ಲಪ್ಪ, ದೇವ್ರು ಕೊಟ್ಟ ಮಕ್ಕಳು. ಖಂಡಿತ ಇದೇನೆ ಆಧ್ಯಾತ್ಮ. ನಾನು ಕನ್ಸ್ಟ್ರಕ್ಷನ್ ಮತ್ತೆ ರಿಯಲ್ ಎಸ್ಟೇಟ್ ನಲ್ಲಿ ಲೇಔಟ್ಸ್ ಮಾಡ್ತೀನಿ. ನನ್ನದೇ ತರ ಬೇರೆ ಬೇರೆಯವ್ರ ಜನನು ಇದ್ದಾರೆ. ನಾನು ಎಲ್ಲರ ಆಫೀಸ್ಗಳಿಗೆ ಹೋಗ್ತೀನಿ. ಏನಾದ್ರೂ ಒಂದು ಒಳ್ಳೆ ವಿಷಯ ಇದ್ರೆ ಹೇಳ್ಬಿಟ್ಟು ಬರ್ತೀನಿ, ಕಾಷನ್ ವಿಷಯ ಇದ್ರೂ ಅವ್ರಿಗೆ ಹೇಳ್ಬಿಟ್ಟು ಬರ್ತೀನಿ. ಅಂದ್ರೆ ಈ ಲ್ಯಾಂಡ್ ಅನ್ನ ನೀವು ತಗೋಬೇಡಿ, ಇದರಲ್ಲಿ ಇಷ್ಟು ಸಮಸ್ಯೆಗಳಿದೆ, ನಿಮ್ಗೆ ಗೊತ್ತಾಗಲ್ಲ. ಇವಾಗ ನನ್ ಗಮನಕ್ಕೆ ಬಂದಿದೆ, ನನ್ನ ಗಮನಕ್ಕೆ ಬಂದಿದ್ದು ನಿಮಗೆ ಕೊಡ್ತೀನಿ. ನನ್ನ ಪ್ರಕಾರ ವ್ಯಾಪಾರಿ ಆಧ್ಯಾತ್ಮ ಅಂದ್ರೆ ಇದೇನೆ. ಓಕೆ, ನಾನು ಸುಮ್ಮನೆ ಬಾಯಿ ಮುಚ್ಕೊಂಡಿದ್ರೆ ಅವ್ರಿಗೆ ಲಾಸ್ ಆಗತ್ತೆ. ಅವ್ರಿಗೆ ಲಾಸ್ ಆದ್ರೆ, ಅವ್ರ ಆಫೀಸಿನ ಹಣ ಕಡಿಮೆ ಆದ್ರೆ, ಅವರಲ್ಲಿ ಒಂದು 30 ಜನ ಕೆಲಸ ಮಾಡ್ತಾ ಇರ್ತಾರಲ್ಲ, ಅವ್ರಿಗೆ ಕೆಲಸ ಇಲ್ದೆ ಹೊರಟೋಗುತ್ತಲ್ವಾ, ಅವ್ರಿಗೆ ಸಂಬಳ ಕೊಡಕ್ಕೆ ಇರಲ್ಲ ಅಲ್ವಾ. ಹಾಗಾಗಿ ಐ ವಿಲ್ ಟೇಕ್ ದಟ್ ಕೇರ್. ಅವ್ರ ಆಫೀಸ್ಗೆ ಹೋಗಿ ಟ್ರೈನಿಂಗ್ ಕೊಟ್ಟು ಬರ್ತೀನಿ ಸ್ಟಾಫ್ಗಳಿಗೆ. ನನ್ನ ಕಾಂಪಿಟೇಟರ್ಸ್, ಇದೊಂದು ಬಿಸ್ನೆಸ್ ಎಥಿಕ್ಸ್. ಇದು ನಾನು ಅನ್ಕೊಂತಾ ಇರೋದು ಎಥಿಕ್ಸ್ಗಿಂತ ದೊಡ್ಡದು ಇದು ಅಂತ. ಸಾಮಾನ್ಯ ಇದು ಕಾಂಪಿಟೇಷನ್ ಅಂದಾಗ ಇನ್ನೊಬ್ರು ಬೀಳ್ಲಿ ಅವಾಗ್ಲೇ ನಾ ಬೆಳೆಯಕ್ಕಾಗದು, ನನ್ನ ಪಕ್ಕ ಇನ್ನೊಂದು ಸೇಮ್ ವೆಂಚರ್ ಬಂದ್ಬಿಟ್ರೆ ನನಗೆ ಹೊಡೆತ ಬೀಳುತ್ತೆ ಅಂತ ಯೋಚನೆ ಮಾಡ್ತಾರೆ. ನಾವ್ ಇನ್ನ ಬೆಳೆಯೋಣ, ಅವರು ಬೆಳೀಲಿ. ರೈಟ್, ಐ ಹ್ಯಾವ್ ಸೀನ್ ಯು ಡೂಯಿಂಗ್. ಅವರ ಜೊತೆಯಲ್ಲಿರುವಂತಹ ಎಲ್ಲಾ ಸ್ಟಾಫ್ ಬೆಳೀಲಿ. ನಾನು ನಮ್ಮ ಆಫೀಸಲ್ಲೂ ಹೇಳಿರ್ತೀನಿ, ಬರೀ ನನ್ನ ಜೊತೆಲಿ ಇದ್ದು ಕೆಲಸ ಮಾಡಬೇಡಿ. ಇಲ್ಲಿ ಕೆಲಸ ಕಲಿತು ಒಬ್ಬೊಬ್ರು ಒಂದೊಂದು ಆಫೀಸ್ ಮಾಡಿ, ಒಬ್ಬೊಬ್ರು ಒಂದೊಂದು ಬಿಸ್ನೆಸ್ ಶುರು ಮಾಡಿ. ನೀವು ನಾನ್ ಸಪೋರ್ಟ್ ಮಾಡ್ತೀನಿ. ನಾನ್ ಕಲ್ತಿದ್ದು ಮನೆಗೆ ದುಡ್ಡು ತಗೊಂಡು ಹೋಗಕ್ಕಲ್ಲ, ವ್ಯವಸ್ಥೆಯನ್ನ ಚೆನ್ನಾಗಿಡ್ಲಿಕ್ಕೆ. ಒಬ್ಬ ರಾಜ ಚೆನ್ನಾಗಿರೋದು ಯಾವಾಗ ಅಂತಂದ್ರೆ, ಒಳ್ಳೆ ರಾಜ ಅಂತ ಅನ್ಕೊಳ್ಳೋದು ಯಾವಾಗ, ಅವನಲ್ಲಿ ಇರೋರಿಗೆ ಎಲ್ಲರಿಗೂ ಸಂಬಳ ಚೆನ್ನಾಗಿ ಬಂದಾಗ ಅಲ್ವಾ. ಅವನ್ ಕಿರೀಟ ಹಾಕೊಂಡ್ಬಿಟ್ಟು ಅವನ್ ಚಿನ್ನ ಹಾಕೊಂಡ್ಬಿಟ್ರೆ ಬರಲ್ಲ. ಸೊ ದಿಸ್ ಇಸ್ ವಾಟ್ ವಿ ಕ್ಯಾನ್ ಫೈಂಡ್ ಇನ್ ನಾರಾಯಣ ಮೂರ್ತಿ ಅಂಡ್ ಸುಧಾಮೂರ್ತಿ. ಇಂಥದ್ದೇ ತತ್ವಗಳನ್ನ ತಾನ್ ಇಟ್ಕೊಳ್ದೆ ಊರವ್ರಿಗೆಲ್ಲ ಹಂಚದಂತ ನಮ್ಮ ಅಬ್ದುಲ್ ಕಲಾಂ, ನಿಜ, ಶಿಶುನಾಳ ಶರೀಫ, ಈ ಯಾರ್ಯಾರು ದಾರ್ಶನಿಕರು ಇದ್ದಾರೆ ಅವ್ರು ಎಲ್ಲರೂ ಹೀಗೆ ನಡ್ಕೊಂಡಿರೋದು. ನಾನೇನೋ ಮೊದಲಿಗಾನು ಅಲ್ಲ, ನನ್ನ ಕಡೆಯವನು ಅಲ್ಲ, ಅಥವಾ ಇದು ಯಾವ್ದೋ ನನಗೆ ಹೊಸ ಥಾಟ್ ಬಂದ್ಬಿಟ್ಟಿಲ್ಲ. ಐ ಆಮ್ ಇನ್ಫ್ಲೂಯೆನ್ಸ್ಡ್ ಬೈ ಸೋ ಮೆನಿ ಸಚ್ ಸೈಂಟ್ಸ್. ಸೈಂಟ್ ಅಂತ ಯಾಕಂತೀವಿ? ಅವ್ರು ಮಾತಾಡೋದು ಒಂದೇ, ನಡ್ಕೊಳ್ಳೋದು ಒಂದೇ. ಎಕ್ಸಾಕ್ಟ್ಲಿ, ಹೌದು. ಪಂಡಿತರು ಅಂತ ಯಾವಾಗ ಹೇಳ್ತೀವಿ? ಅವ್ರಿಗೆ ವಿಷಯ ಗೊತ್ತಿದೆ, ಆದ್ರೆ ಅಕೇಶನ್ ಬಂದಾಗ ನಡ್ಕೊಂಡಿರಲ್ಲ. ಸೊ ಯೋಗಿಗಳು, ಸಂತರು, ದಾರ್ಶನಿಕರು ಅಂತಂದ್ರೆ ಇದೇನೆ. ನಾವು ನಡ್ಕೊಳ್ಳುವಂತಹ ಬೇಕಾದಷ್ಟು ಅಕೇಶನ್ಸ್ ಬರುತ್ತೆ. ಕ್ಯಾನ್ ಬಿ ಸಮಾಜವನ್ನ ಚೆನ್ನಾಗಿಡುವ ಅಧಿಕಾರ
ಹಾಗೆ ಡ್ಯೂಟಿ ನಮ್ದಿದೆ. ಹ್ಮ್ ನಾನೊಂದು ಕಾರ್ ತಗೊಂಡಿದ್ದು ಹೊಸ್ತು, ಯಾರೋ ಬಂದ ಸ್ಕ್ರಾಚ್ ಮಾಡ್ಕೊಂಡು ಹೋದ, ಹ್ಮ್ ಚಿಕ್ಕ ಹುಡುಗ. ಈಗ ನಂಗೆ ತಕ್ಷಣ ಅವನ ಮೇಲೆ ರೇಗ್ತು. ಅದನ್ನ ರೆಡಿ ಮಾಡಿಸ್ಬೇಕು ಅಂದ್ರೆ ನಂಗೆ 4-5 ಸಾವಿರ ರೂಪಾಯಿ ಬೇಕು. ಓಕೆ. ಈಗ ಅವನ ಹಾಳು ಮಾಡ್ಬಿಟ್ಟು ಹೊರಟೋದ. ಈಗ ನಾನು ಅದಕ್ಕೆ ಅವನಿಗೆ ರೆಸ್ಪಾಂಡ್ ಮಾಡಿ ಹೊಡಿಲ, ಬೈಲ, ಶಿಕ್ಷೆ ಕೊಡ್ಲಾ, ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ಲಾ, ಅಥವಾ ಅವನಿಗೊಂದು ಬಿಸ್ಕೆಟ್ ಕೊಡಿಸ್ಲಾ? 2 ಎಕ್ಸ್ಟ್ರೀಮ್ ಅಲ್ವಾ ಆಕ್ಚುಲ್ ಆಗಿ. ನಾನು ಮೊದಲಿಂದ ಯಾವುದೂ ಮಾಡಲಿಲ್ಲ, ಬಿಟ್ಬಿಟ್ಟೆ. ಕೋಪ ಬಂತು, ಆದ್ರೆ ಇವತ್ತಿನಷ್ಟು ಮೆಚುರಿಟಿ ಅವತ್ತಿರ್ಲಿಲ್ಲ. ಇದೊಂದು 15 ವರ್ಷದ ಮುಂಚೆ. ಬಹುಶಃ ಇವತ್ತಿನ ಮೆಚುರಿಟಿ ಇದ್ದಿದ್ರೆ ಅವನ ಕರೆದು ತಿಂಡಿ ಗಿಂಡಿ ಕೊಡಿಸಿ ಅವನ ಕೈಗೆ ಒಂದು 100 ರೂಪಾಯಿ ಇಟ್ಟು ಕಳಿಸ್ಕೊಡ್ತಾ ಇದ್ದೆ. ನಿಮ್ಮ ಈ ಥಾಟ್ ಪ್ರಾಸೆಸ್ ಅಥವಾ ಅಪ್ರೋಚ್ ನಿಮಗೆ ಎಷ್ಟು ಸ್ಟ್ರೆಸ್ ಅಥವಾ ಲೋಡ್ ಮಾಡಿದೆ? ಯಾಕೆಂದ್ರೆ ಎಲ್ಲರೂ ಹೀಗಿರೋದಿಲ್ಲ, ಹಾಗಿಲ್ದೇ ಇರೋರ ನಡುವೆ ಹೀಗಿರುವಾಗ ನಿಮ್ಗೆ ಅದು ಎಷ್ಟು ಕಷ್ಟ ಅಥವಾ ಸುಲಭ ಆಗಿದೆ ಅಂತ? ನನ್ನ ಲೈಫ್ ತುಂಬಾ ಸುಲಭ. ನಂಗೆ ಶತ್ರುಗಳೇ ಇಲ್ಲ ಇವತ್ತು. ಶತ್ರುಗಳಿದ್ದಾಗಲ್ವಾ ನಾನು ಕಾಂಪೀಟ್ ಮಾಡಬೇಕು. ನನ್ನ ಕಾಂಪಿಟೇಟರ್ಸ್ ಬಿಸ್ನೆಸ್ ಕೂಡ ಇವತ್ತಿಗೆ ನಾನು ಹೋದ್ರೆ ಅವರು ಅವರ ಸ್ಟಾಫ್ ಎಲ್ಲರೂ ಹರಿಯಾಣ ಅಂತಾನೆ ಕರೆಯೋದು. ರೈಟ್. ನಂಗೆ ಆ ಪ್ಲೆಷರ್ ಆಫ್ ಗೋಯಿಂಗ್ ದೇರ್ ಇದೆ. ನನ್ನ ಆಫೀಸಲ್ಲಿ ಟ್ರೈನಿಂಗ್ ಕೊಡೋದು ಬೇರೆ, ಅಥವಾ ಅವರಲ್ಲಿ ಹೋಗಿ ಟ್ರೈನಿಂಗ್ ಕೊಟ್ರೆ ಅದಕ್ಕಿನ್ನ ಖುಷಿ ಅಲ್ವಾ, ಇನ್ನೊಂದು ಆರ್ಗನೈಸೇಷನ್ ಬೆಳೆಯುತ್ತಲ್ವಾ. ಇದು ಆಧ್ಯಾತ್ಮ. ಸೊ ನಿಮಗೆ ಇದು ಯಾವತ್ತೂ ಬದುಕೋದಿಕ್ಕೆ ಅಂದ್ರೆ ಒಬ್ಬ ನಾರ್ಮಲ್ ಹ್ಯೂಮನ್ ಬೀಯಿಂಗ್ ಆಗಿ ಯೋಚನೆ ಮಾಡಿದ್ರೆ ಒಂದು ವ್ಯವಸ್ಥೆ, ನೀವು ಹೇಳೋ ಹಾಗೆ ಒಂದು ಸೊಸೈಟಿಲಿ ಇದೀವಿ, ಒಂದಷ್ಟು ನಮ್ಮ ಸುತ್ತ 4 ಜನ ಇದ್ದಾರೆ, ಅವ್ರ ಜೊತೆಗೆ ಅವರಂತೆಯೇ ಬದುಕಿ ಅವ್ರ ಮಧ್ಯೆನೇ ವಿಶೇಷವಾಗೂ ಇರೋದಿಕ್ಕೆ ಇದು ಹೆಲ್ಪ್ ಮಾಡುತ್ತೆ. ನನ್ನ ಬದುಕೇ ಅದಾಗ್ಬಿಟ್ಟಿದೆ. ನನ್ಗೆ ಯಾರೋ ಸೆಕ್ಯೂರಿಟಿ ಗನ್ಮೆನ್ಗಳು ಇವೆಲ್ಲ ಏನಿಲ್ಲ. ನಾನು ಯಾರೋ ನೋಡ್ಕೋಬೇಕು ಅನ್ನೋದಿಲ್ಲ. ಬೇಕಾದಷ್ಟು ಜನ ಇದೆ, ಯಾರ ಮನೆಗೆ ಹೋದ್ರು ನಂಗೆ ಊಟ ಕೊಡ್ತಾರೆ, ಖಂಡಿತ ಪ್ರೀತಿಸ್ತಾರೆ, ಗೌರವ ಕೊಡ್ತಾರೆ. ತುಂಬಾ ಅಫೆಕ್ಷನೇಟ್ ಬಿಹೇವಿಯರ್ಸ್ ನಂಗೆ ಕಾಣಿಸುತ್ತೆ. ಈವನ್ ವಿತ್ ಮೈ ಕಾಂಪಿಟೇಟರ್ಸ್ ಪ್ಲೇಸ್ ಯಾರು ನಂಗೆ ವಿಷ ಹಾಕೊಡ್ಬೇಕು ಅಂತ ಅನ್ಸಿಲ್ಲ. ನಾನು ಹೆಂಗೆ ಅಂತಂದ್ರೆ, ಆನೆ ಬದುಕಿರೋವಾಗ್ಲೂ ಅಷ್ಟೇ, ಸತ್ನಲ್ಲೂ ಅಷ್ಟೇ, ಅದ್ರ ವ್ಯಾಲ್ಯೂ ಅದಕ್ಕಿದೆ ಅಲ್ವಾ. ಹಾಗೆ ನಮ್ ಕ್ಯಾರೆಕ್ಟರ್ ಯಾವಾಗ್ಲೂ ಮಾಡಿಫೈ ಆಗ್ತಾನೇ ಇರ್ಬೇಕು. ಸಿಂಪ್ಲಿಫೈ ಅಂಡ್ ಮಾಡಿಫೈ, ಸಿಂಪ್ಲಿಫೈ ಅಂಡ್ ಮಾಡಿಫೈ. ಎಷ್ಟು ಸಿಂಪ್ಲಿಫೈ ಆಗುತ್ತೆ ಅಷ್ಟು ನಮ್ ಜೊತೆ. ಬ್ಯೂಟಿಫುಲ್. ಇಡೀ ಸಮಾಜ ನಮ್ ಜೊತೆ. ಇದು ಆಧ್ಯಾತ್ಮ. ಇದು 1-2 ಅಲ್ಲ, ಇವತ್ತಿಗೆ ಏನೋ ಇದು ಹೇಳ್ತಾ ಹೋದ್ರೆ ಇದೊಂಥರ ಎಂಡ್ಲೆಸ್. ಇದು ನಿಲ್ಲಲ್ಲ. ಒಂದು ಅಕೇಶನ್ ಅಲ್ಲಿ ಹಿಂದಿನ 2 ಎಪಿಸೋಡ್ ಹಿಂದೆ ಹೇಳಿದೀನಿ, ಒಂದು ಅಜ್ಜಿಯವರೆಲ್ಲ ಬಂದು ಒಂದಷ್ಟು ಹಣವನ್ನ ಡೊನೇಟ್ ಮಾಡ್ತಾರೆ ಗುಜರಾತ್ ರಿಲೀಫ್ ಫಂಡ್ಗೆ. ಆ ಡೊನೇಟ್ ಮಾಡ್ದಂಗ್ ನನ್ ಕಣ್ಣಲ್ಲಿ ನೀರ್ ಬಂದಿತ್ತು. ಅವ್ರಿಗಿರೋ ಬುದ್ಧಿ ನಮ್ಗೆ ಯಾಕಪ್ಪ ಇಲ್ಲ ಅನ್ಸಿತ್ತು. ಅವರಿಗೆ ಇದ್ದಂತಹ ಒಳ್ಳೆ ಬುದ್ಧಿ ಅವ್ರಿಗೆಲ್ಲೋ ತೊಂದರೆ ಆಗ್ತಾ ಇದೆ ಕಂದ, ಬದುಕೊಳ್ಳಿ ಅವರು ಅಂತ ಕೊಟ್ಟಿದ್ದಲ್ಲ, ಅವ್ರ ಅಹಂಕಾರದಲ್ಲಿ ಕೊಟ್ಟಿದ್ದಲ್ಲ, ಅದು ಪ್ರೀತಿಯಿಂದ ಕಾಳಜಿಯಿಂದ ಕೊಟ್ಟದ್ದು. ಖಂಡಿತ. ಆ ಕಾಳಜಿಯನ್ನ ನಾವು ಆಧ್ಯಾತ್ಮ ಅಂತ ಕರೀತೀವಿ. ಅಂತಃಕರಣ ಅಂತೀವಿ. ನಿಜ, ರೈಟ್ ವರ್ಡ್. ಅಂತಃಕರಣದಿಂದ ಬಂದಂತಹ ಸಹಾಯ ಅದು ಆಧ್ಯಾತ್ಮ. ಅದು ಅಜ್ಜಿ ಆದ್ರೇನು, ಅಜ್ಜ ಆದ್ರೇನು, ತುಂಬಾ ಶ್ರೀಮಂತ ಆದ್ರೇನು, ಬಡವ ಆದ್ರೇನು, ಅಂತಃಕರಣದಿಂದ ಏನು ಬಂದ್ರು ಅದು ಆಧ್ಯಾತ್ಮವೇ. ಇನ್ನೊಂದೇನ್ ಗೊತ್ತಾ, ಇವತ್ತು ಕಾನ್ವರ್ಸೇಷನ್ ಸ್ಟಾರ್ಟ್ ಮಾಡೋದಾಗಿಂದ ಇಲ್ಲಿವರೆಗೆ ಎಷ್ಟೊಂದು ಇನ್ಸ್ಟೆನ್ಸಸ್ ಹೇಳಿದ್ರಿ ನೀವು. ಅಂದ್ರೆ ನಿತ್ಯ ನಮ್ಮ ಬದುಕಿನಲ್ಲಿ ನಾವು ಎಲ್ಲರೂ ಫೇಸ್ ಮಾಡುವಂತಹ ಒಂದಲ್ಲ ಒಂದು ಇನ್ಸ್ಟೆನ್ಸ್, ಪ್ರತಿ ನಿತ್ಯ ಕೂಡ. ಆಡಿಯನ್ಸ್ ಏನಾದರೂ ಎಪಿಸೋಡ್ ನೋಡಿದ್ಮೇಲೆ ನಿಜವಾಗ್ಲೂ ಇದನ್ನ ಮನಸ್ಸಿಗೆ ಹಾಕೊಂಡಿದ್ದೆ ಆದ್ರೆ ಬಹುಶಃ ಒಂದು ಸಣ್ಣ ಬದಲಾವಣೆ ಒಬ್ಬರಿಂದ ಶುರುವಾದ್ರೆ ಆ ಮನೆಯವರು ಅಕ್ಕಪಕ್ಕ ಎಲ್ಲರಿಂದ ಶುರುವಾದ್ರೆ, ನಾವು ಯಾವಾಗ್ಲೂ ಹೇಳ್ತೀವಲ್ಲ ಒಂದು ಆರೋಗ್ಯಕರ ಸಮಾಜವನ್ನ ಸೃಷ್ಟಿ ಮಾಡಬೇಕು, ನಾವೆಲ್ಲರೂ ಅದ್ರಲ್ಲಿ ಕೈ ಜೋಡಿಸ್ಬೇಕು ಅಂತ, ಅದು ಎಲ್ಲೋ ಒಂದ್ ಕಡೆ ಆಗೇ ಹೋಗುತ್ತೆ ಅನ್ನೋ ಆಶಾಭಾವನೆ. ಬೆಳಗಿನಿಂದ ಸಂಜೆವರೆಗೆ ನಮಗೆ ಹೀಗೆ ಬುದ್ಧಿ ಹೇಳ್ಕೊಡ್ಲಿಕ್ಕೆ ಬೇಕಾದಷ್ಟು ಜನ ಬಂದಿರ್ತಾರೆ. ನಿಜ. ಸೊಪ್ಪು ಮಾರುವ ಅಜ್ಜಿ ಅಥವಾ ಅಜ್ಜ ಆ ಏಜ್ ನಲ್ಲಿ ಅವ್ರು ಮಾರ್ಬೇಕಂತಂದ್ರೆ ಬಹುಶಃ ಮನೆಯಲ್ಲಿ ಕಷ್ಟ ಇದೆ, ಸ್ವಾಭಿಮಾನ ಜಾಸ್ತಿ. ತನ್ನ ಮಗ ಸೊಸೆ ಇರ್ತಾರೆ, ಅವ್ರ ಮಗ ಸೊಸೆಗೆ ಇವ್ರು ದುಡಿದು ತಂದ್ರೆ ಇವ್ರದ್ದು ಆಹಾರದ ಖರ್ಚು ಉಳಿಯತ್ತೆ. ಅಂತವ್ರು ಪಾಪ ಸೈಕಲ್ ತುಳ್ಕೊಂಡು ಬಂದಿರ್ತಾರೆ. ಬಾರ್ಗೇನ್ ಮಾಡ್ಬೇಡಿ. ಬಾರ್ಗೇನ್ ಮಾಡಿದ್ರೆ ಅವ್ರ ಮನೆಯ ಅಷ್ಟು ಇನ್ಕಮ್ ನಿಂತೋಗುತ್ತೆ. ನಂತರ 10 ಜನ 10 ರೂಪಾಯಿ ಬಾರ್ಗೇನ್ ಮಾಡ್ಬಿಟ್ರೆ 100 ರೂಪಾಯಿ ನಿಂತೋಯ್ತು. 100 ರೂಪಾಯಿ ಅಂದ್ರೆ 3,000 ರೂಪಾಯಿ ನಿಂತೋಯ್ತು. ಆ 3,000 ರೂಪಾಯಿ ಒಂದು ವ್ಯಕ್ತಿಯಿಂದ ಬರೋದು ನಿಂತೋದ್ರೆ ಅವರ ಮನೆಯ ಟ್ರೀಟ್ಮೆಂಟ್ ಬಹುಶಃ ಚೆನ್ನಾಗಿರ್ಲಿಕ್ಕಿಲ್ಲ. ಸೊ ಫಸ್ಟ್ ಅಧ್ಯಾತ್ಮ, ಚಿಕ್ಕವ್ರ ಹತ್ರ ಬಾರ್ಗೇನೆ ಮಾಡ್ಬೇಕು. ಅಂತಃಕರಣ ಅಂದ್ರಲ್ಲ, ಅದಿದ್ದೇನೆ. ಹೀಗೂ ಯೋಚನೆ ಮಾಡ್ಬೋದಾ, ಅವ್ರ ತಿಂಗಳಿಗೆ ಎಷ್ಟು ಖರ್ಚು ಕಡಿಮೆ ಆಗ್ಬಿಟ್ರೆ ಅವ್ರ ಪರಿಸ್ಥಿತಿ ಏನಾಗುತ್ತೋ ಅಂತ ಯೋಚನೆ ಮಾಡೋದಿದೆಯಲ್ಲ,
ಹ್ಯಾಟ್ಸ್ ಆಫ್ ಟು ಯು. ಇಷ್ಟೇ. ಬ್ಯೂಟಿಫುಲ್. ಇದೊಂಥರ ಐ ಓಪನಿಂಗ್ ಕಾನ್ವರ್ಸೇಷನ್. ಡೆಫಿನೆಟ್ಲಿ ಬದುಕುವ ಕಲೆಯನ್ನ ಕಲಿಯುವುದು ಅಂತ ನೀವೊಂದು ಮಾತು ಹೇಳ್ತೀರಾ? ಬದುಕಿಸುವ ಕಲೆ. ಸ್ಮಾಲ್ ಅಡಿಷನ್. ಬದುಕ್ಬೇಕು, ಕರೆಕ್ಟ್. ಹಾಗೆಂದ್ರೆ ಬದುಕದೇ ಬದುಕಬಾರ್ದು. ನಿಜ. ಬ್ಯೂಟಿಫುಲ್. ತುಂಬಾ ಚೆನ್ನಾಗಿತ್ತು. ಅಫ್ಕೋರ್ಸ್ ಅ ಲಿಟಲ್ ಎಮೋಷನಲ್ ಟು. ಇನ್ನೊಂದು ಅಕೇಶನ್ ಹೇಳ, ಕೊಡಗಿಗೆ ಹೋಗಿದ್ದೆ. ಕ್ಲಬ್ ಮಹೀಂದ್ರಾಗ ಹೋಗಿದ್ವಿ, ಮನೆಯವರೆಲ್ಲ ಇದ್ವಿ, ಏನೋ ಆಟ ಆಡ್ತಾ ಇದ್ವಿ ಮನೆ ರೂಮ್ ಒಳಗಡೆ. ಅಲ್ಲಿ ಒಂದು ದುಂಬಿ ಅದು ಬಂತು, ಡಿಸ್ಟರ್ಬ್ ಮಾಡ್ತಾ ಇತ್ತು, ಜುಯಿ ಅಂತ ಇತ್ತು, ಆ ಶಬ್ದ ಮಾಡ್ತಾ ಇತ್ತು. ನನ್ನ ಮಗ ಒಂದು ಟವಲ್ ತಗೊಂಡು ಹೊಡೆದ, ನಿಂತೋಯ್ತು, ಅದು ಶಬ್ದನೇ ನಿಂತೋಯ್ತು. ಎಲ್ಲ ಮರ್ತೋದ್ರು ಎಲ್ಲ. ಅದಾದ್ಮೇಲೆ ಊಟ ಮಾಡಿದ್ವಿ, ಮಲಗಿದ್ವಿ. ನಂಗೆ ಕೊರಿತಾ ಇತ್ತು ರಾತ್ರಿ ಎಲ್ಲ. ಏನಾಯ್ತು ದುಂಬಿ, ಅದಕ್ಕೆ ಏಟ್ ಬಿತ್ತ, ಏನಾದ್ರೂ ಆಯ್ತಾ, ಸತ್ತೋಯ್ತಾ? ಹುಡುಕ್ದೆ, ಚಿಕ್ಕದ ಲೈಟ್ ಹಾಕೊಂಡು ಹುಡುಕ್ದೆ. ಅದು ಸಿಂಕ್ ಅಲ್ಲಿ ಹೋಗಿ ಉಲ್ಟಾ ಬಿದ್ದಿತ್ತು. ಓಕೆ. ಅದು ದುಂಬಿ ಹೀಗಿರ್ಬೇಕು, ಅಂದ್ರೆ ಶೆಲ್ ಮೇಲ್ಗಡೆ ಇರ್ಬೇಕು, ಅದು ಉಲ್ಟಾ ಬಿದ್ದಿತ್ತು. ಎದ್ದಳಕ್ ಆಗ್ಲಿಲ್ಲ ಅದಕ್ಕೆ. ಅದ್ರ ನೀರಿನ ಮಧ್ಯದಲ್ಲಿ ಇತ್ತು, ಅದ್ರ ಜೀವ ಇತ್ತು. ನಂಗೆ ಅದನ್ನ ಮುಟ್ಟದೆ ಗೊತ್ತಾಯ್ತು. ಎತ್ತಿ ಬಿಡೋಣ ಅಂತ ಅನ್ಕೊಂಡೆ, ಅಂದ್ರೆ ಸತ್ತೋಗಿದೆ, ಡಸ್ಟ್ಬಿನ್ಗೆ ಹಾಕೋಣ ಅಂತ ಅನ್ಕೊಂಡೆ. ಅದು ಅಲ್ಲಾಡಿತು. ಅದನ್ನ ನೀಟಾಗಿ ತೆಗ್ದೆ, ಒಂದು ಟವಲ್ ತಗೊಂಡೆ. ಆ ಟವಲ್ನ ಮೃದುವಾಗಿ ಒತ್ತೆ, ಅಲ್ಲಿನ ನೀರು ಅದೇನೇನು ಅದಕ್ಕೆ ಹೀರ್ಕೊಂಡಿತ್ತು ಅದೆಲ್ಲ ಹೋಯ್ತು. ಉಲ್ಟಾ ಬಿಟ್ಟೆ, ಹಾರಿ ಹೋಯ್ತು. ಬದುಕಿಸುವುದು ನಂಗೆ ಅರ್ಥ ಆಗಿದ್ದ ಅವತ್ತು. ಎಷ್ಟು ಜನ ನಮ್ಮನ್ನು ಬದುಕಿಸಿಲ್ಲ ಇವತ್ತಿನವರೆಗೆ. ಎಷ್ಟು ಜನ ಅನ್ನೋನ್ ಕ್ವಾರ್ಟರ್ಸ್ ಇಂದ ನಮ್ಮ ಬಗ್ಗೆ ಒಂದು ಒಳ್ಳೆ ಮಾತು, ಒಂದು ಒಳ್ಳೆ ಬಿಸ್ನೆಸ್, ಒಂದು ಒಳ್ಳೆ ಆಕ್ಟಿವಿಟಿ ಕೊಟ್ಟಿಲ್ವಾ? ಅವ್ರಿಗೆಲ್ಲ ರಿಪೇಮೆಂಟ್ ಮಾಡುವಂತಹ ಡ್ಯೂಟಿ ನಮ್ದಲ್ವಾ? ಇದೇ ಅಧ್ಯಾತ್ಮ. ಸ್ಪೀಚ್ಲೆಸ್. ಥ್ಯಾಂಕ್ ಯು ಸೋ ಮಚ್. ಈ ಒಂದು ಅಪ್ರೋಚ್, ಈ ಅವೇರ್ನೆಸ್, ಈ ರಿಯಲೈಸೇಷನ್ಸ್ ಆ್ಯಂಡ್ ಅದರ ಇಂಪ್ಲಿಮೆಂಟೇಷನ್, ಬದುಕಿಸುವ ಕಲೆ. ಥ್ಯಾಂಕ್ ಯು ವೆರಿ ಮಚ್.